श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಅನುಭೂತಿ ಪ್ರಮಾಣಂ ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭೂತಿ ಹಾಗೆಂತ. ಇನ್ನು ಕೆಲವರು ಅಂದ್ರೆ ಪ್ರಭಾಕರರು ಅಂತ ಹೇಳ್ತಾರೆ. ಅವರು ಅನುಭೂತಿಯು ಪ್ರಮಾಣ ಹಾಗೆ ಅಂತ. ಅನುಭೂತಿ ಅಂದ್ರೆ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದೇ ಪ್ರಮಾಣ ಹಾಗೆ ಅಂತ. ಅಂದ್ರೆ ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭವ ಅನುಭೂತಿ ಅಂತ ಅವರ ಆ, ಲಕ್ಷಣದ ನಿರೂಪಣೆ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಗುರುಗಳೇ. ಹಾ, ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭೂತಿ ಹಾಗೆ ಅಂತ. ಅಂದ್ರೆ ಅವರ ಮತ ಪ್ರಕಾರ ಆ, ಸ್ಮೃತಿಯು ಪ್ರಮಾಣ ಅಲ್ಲ, ಅದರಿಂದ ಸ್ಮೃತಿ ವ್ಯತಿರಿಕ್ತವಾದ ಜ್ಞಾನ ಏನಿದೆ ಅದನ್ನ ಅನುಭೂತಿ ಅಂತ ಕರೀತಾರೆ. ಅಂತ ಅನುಭೂತಿಯು ಪ್ರಮಾಣ ಹಾಗೆ ಅಂತ. ಜ್ಞಾನಂ ಇತ್ಯನುಕ್ತೌ ಘಟೆ ಅತಿವ್ಯಾಪ್ತಿ. ಅವರ ಮತ ಪ್ರಕಾರ ದಲಕೃತ್ಯ ಮಾಡ್ತಾ ಇದ್ದಾರೆ. ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಹಾಗೆಂತ ಹೇಳಿದರೆ ಸ್ಮೃತಿ ವ್ಯತಿರಿಕ್ತವಾದದ್ದು ಅನುಭೂತಿ ಅಂತ ಆಗ್ತದೆ. ಸ್ಮೃತಿ ವ್ಯತಿರಿಕ್ತವಾದದ್ದು ಅಂದ್ರೆ ಘಟಪಟ ಮುಂತಾದವುಗಳಲ್ಲೂ ಕೂಡ ಬರುತ್ತದೆ. ಅದರಿಂದ ಘಟೆ ಅಧಿವ್ಯಾಪ್ತಿ. ಅದರ ನಿವಾರಣೆ ಮಾಡುವುದಕ್ಕಾಗಿ ಜ್ಞಾನಂ ಎನ್ನುವ ಪದವನ್ನ ಸೇರಿಸಿದ್ರು. ಸ್ಮೃತಿ ವ್ಯತಿರಿಕ್ತವಾಗಿ ಇರಬೇಕು, ಸ್ಮೃತಿಗಿಂತ ಭಿನ್ನವಾಗಿ ಇರಬೇಕು, ಜ್ಞಾನವೂ ಆಗಿರಬೇಕು. ಸೊ ಅದರಿಂದ ಜ್ಞಾನಪದ ಸೇರಿಸಿದ್ರೆ ಘಟದಲ್ಲಿ ಅತಿವ್ಯಾಪ್ತಿ ಬರೋದಿಲ್ಲ. ಯಾಕೆ? ಘಟ ಜ್ಞಾನ ಅಲ್ಲ ಅದು. ಹ್ಮ್ ಅದರಿಂದ ಆ ಅತಿವ್ಯಾಪ್ತಿ ಪರಿಹಾರ ಆಗ್ತದೆ ಹಾಗೆ ಅಂತ. ಸ್ಮೃತಿ ವ್ಯತಿರಿಕ್ತೆ ಇತ್ಯನುಕ್ತವು. ಸರಿ, ಬರೀ ಜ್ಞಾನಂ ಅನುಭೂತಿ ಅಂತ ಹೇಳೋಣ ಹಾಗಂತ ಹೇಳಿದ್ರೆ ಸ್ಮೃತೌ ಅತಿವ್ಯಾಪ್ತಿ. ಸ್ಮೃತಿಯಲ್ಲಿ ಅತಿವ್ಯಾಪ್ತಿ ಬಂತು. ಬರೀ ಜ್ಞಾನಂ ಅನುಭೂತಿ ಅಂತ ಹೇಳಿದರೆ ಸ್ಮೃತಿಯೂ ಕೂಡ ಜ್ಞಾನವೇ ಆಗಿದೆ. ಜ್ಞಾನ. ಹ್ಮ್ ಅದರಿಂದ ಆ ಅಲ್ಲಿ ಅತಿವ್ಯಾಪ್ತಿ. ಅವ್ರ ಮತ ಪ್ರಕಾರ ಸ್ಮೃತಿ ಅದು ಪ್ರಮಾಣ ಅಲ್ಲ, ಅನುಭೂತಿ ಅಲ್ಲ ಅದು. ಅದರಿಂದ ಆ ಸ್ಮೃತೌ ಅತಿವ್ಯಾಪ್ತಿ ಇತಿ ಅನ್ಯಃ. ಅನ್ಯ ಅಂದ್ರೆ ಅದೇ ಪ್ರಭಾಕರರು ಅಂತ. ತನ್ನ ಈ ರೀತಿಯಾಗಿ ಲಕ್ಷಣವನ್ನು ಹೇಳೋದು ಸರಿಯಲ್ಲ. ಯಾಕೆ? ಸಂಶಯ ಅದು ಅತಿವ್ಯಾಪ್ತೇ. ನೋಡಿ, ಎಷ್ಟು ಈಸಿ ಇದೆ ನೋಡಿ. ಸಂಶಯ ಅದು ಅತಿವ್ಯಾಪ್ತಿ. ಸ್ಮೃತಿ ವ್ಯತಿರಿಕ್ತವಾಗಿ ಇರಬೇಕು, ಜ್ಞಾನವಾಗಿ ಇರಬೇಕು ಹಾಗೆಂತ ಹೇಳಿದ್ರೆ ಸಂಶಯದಲ್ಲಿ ಬಂದೇ ಬರ್ತದೆ. ಯಾಕೆ? ಸಂಶಯ ಏನಾಗಿದೆ? ಸ್ಮೃತಿಗಿಂತ ಬೇರೆಯಾಗಿದೆ, ಜ್ಞಾನವೂ ಆಗಿದೆ. ಅದರಿಂದ ಸಂಶಯ ಅದು ಅತಿವ್ಯಾಪ್ತೇ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ದೋಷ ಹೇಳ್ತಾರೆ. ಸ್ಮೃತೌ ವೇದಾದೌ ಚ ಅವ್ಯಾಪ್ತೇಶ್ಚ. ಸ್ಮೃತಿಯೂ ಕೂಡ ಪ್ರಮಾಣವೇ. ಅದರಿಂದ ಸ್ಮೃತಿಯಲ್ಲಿ ಮತ್ತು ವೇದಾದಿಗಳಲ್ಲೂ ಕೂಡ ಹಾ ನೋಡಿ, ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಹಾಗೆಂದ್ರೆ ಸ್ಮೃತಿ ವ್ಯತಿರಿಕ್ತವಾದದ್ದು ವೇದಾದಿಗಳಲ್ಲೂ ಕೂಡ ಬಂತು. ಅದರಿಂದ ಅದನ್ನ ಅವರು ಕನ್ಸಿಡರೇ ಮಾಡಿಲ್ಲ ನೋಡಿ. ಅದರಿಂದ ವೇದಾದೌಚ ಅವ್ಯಾಪ್ತೇ. ಸಂಶಯಾದಿಗಳಲ್ಲಿ ಅತಿವ್ಯಾಪ್ತಿ ಬಂತು, ಆದರೆ ಆ ವೇದಾದಿಗಳಲ್ಲಿ ಅವ್ಯಾಪ್ತಿ ಕನ್ಸಿಡರ್ ಮಾಡಿಲ್ಲ. ಕನ್ಸಿಡರ್ ಮಾಡಿಲ್ಲ. ಸ್ಮೃತಿ ವ್ಯತಿರಿಕ್ತವಾದ ಜ್ಞಾನ ಅಂತ ಅಷ್ಟೇ ಅವರು ಹೇಳಿದ್ದಾರೆ. ಅದರಿಂದ ಸ್ಮೃತಿ ಮತ್ತು ವೇದಾದಿಗಳಲ್ಲಿ ಅವ್ಯಾಪ್ತಿ. ಯದ್ಯಪಿ ಅದು ಕೂಡ ಪ್ರಮಾಣ ಆಗಿದೆ. ಅದರಿಂದ ಕೇವಲ ಸ್ಮೃತಿ ವ್ಯತಿರಿಕ್ತವಾದ ಜ್ಞಾನ ಅಂತ ಅಷ್ಟೇ ಹೇಳಿದ್ರೆ ಸಾಲದು. ಸ್ಮೃತಿಯು ಪ್ರಮಾಣವೇ, ವೇದಾದಿಗಳು ಆದಿಪದದಿಂದ ಪುರಾಣ ಇತ್ಯಾದಿಗಳನ್ನು ಇಟ್ಟುಕೋಬೇಕು. ವೇದಾದೌ ಚ ಅವ್ಯಾಪ್ತೇಶ್ಚ ಅಂತ ಆ ದೋಷಗಳನ್ನು ಹೇಳಿ ಈ ರೀತಿಯಾಗಿ ಆ ಬೇರೆಯವರು ಪ್ರಮಾಣಕ್ಕೆ ಏನೊಂದು ಲಕ್ಷಣ ಹೇಳ್ತಾರೆ ಅದು ಯಾವುದೂ ಕೂಡ ಸರಿಯಾಗಿ ಇಲ್ಲ. ಅನುಭೂತಿ ಪ್ರಮಾಣಂ, ಮತ್ತೆ ಹಿಂದೆ ಹೇಳಿದಂತೆ ಪ್ರಮಾವ್ಯಾಪ್ತಂ ಪ್ರಮಾಣಂ ಮತ್ತು ಪ್ರಮಾಕರಣಂ ಪ್ರಮಾಣಂ ಅಂತ ಮೂರು ಬೇರೆಯವರು ಹೇಳಿದ ಲಕ್ಷಣಗಳನ್ನ ನಿರಾಕರಣೆ ಮಾಡಿದ್ದಾರೆ. ನೋಡಿ, ಒಂದು ಪ್ರಮಾಣ ಅಂದ್ರೆ ಏನು ಅಂತ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ, ತಪ್ಪಾಗಿ ಲಕ್ಷಣ ಹೇಳಿದ್ದಾರೆ. ಅದರಿಂದ ಆ ಇವರು ಇವರು ತಿಳಿಸಿಕೊಡುವ ವಿಚಾರವೂ ಕೂಡ ಹೇಗಿದೆ ಅಂತ ನಾವು ಊಹೆ ಮಾಡ್ಕೋಬಹುದು. ಆ ದೃಷ್ಟಿಯಿಂದ ಇದನ್ನು ನೋಡಬೇಕು ಅಂತ ಒಟ್ಟು. ಈ ರೀತಿಯಾಗಿ ನಾವು ನೋಡಿ ಬಂದದ್ದು ಪ್ರಮಾಣ ಅಂದ್ರೆ ಏನು, ಅದರ ವಿಭಾಗಗಳು, ಸಾರಿ, ಅದರ ಲಕ್ಷಣಗಳು ಏನು, ಅದಕ್ಕೆ ಬೇರೆಯವರು ಏನು ಲಕ್ಷಣ ಹೇಳ್ತಾರೆ, ಅದು ಯಾಕೆ ಸರಿಯಲ್ಲ, ಇಷ್ಟು ವಿಚಾರಗಳನ್ನು ಹೇಳಿ ತದನಂತರ ಪ್ರಮಾಣಗಳ ವಿಭಾಗವನ್ನು ಹೇಳ್ತಾರೆ. ಪ್ರಮಾಣಂ ದ್ವಿವಿಧಂ ಹಾಗೆಂತ. ಕೇವಲಂ ಅಣುಪ್ರಮಾಣ ಚ ಇತಿ. ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ಎರಡು. ಅತ್ರ
ಪ್ರಾಧಾನ್ಯ ಕ್ರಮೇಣ ಉದ್ದೇಶ. ಇಲ್ಲಿ ಆ ಆಮ್, ಕೇವಲ ಕೇವಲ ಪ್ರಮಾಣ ಅಂದ್ರೆ ಏನು ಅಂತ ಹೇಳ್ತಾರೆ ನೋಡಿ. ತತ್ರ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣ. ನಮಗೆ ಯಾವುದು ಯಥಾರ್ಥ ಜ್ಞಾನ ಇದೆಯೋ, ಇದಂ ಪುಸ್ತಕಂ, ಒಂದು ಪುಸ್ತಕವನ್ನು ನೋಡಿ ಇದಂ ಪುಸ್ತಕಂ ಅಂತ ಜ್ಞಾನ ಬಂದರೆ ಅದನ್ನ ಯಥಾರ್ಥ ಜ್ಞಾನ, ಅದನ್ನ ಕೇವಲ ಪ್ರಮಾಣ ಅಂತ ಕರಿತೀವಿ. ಆ ಯಥಾರ್ಥಂ, ಯಥಾರ್ಥ ಜ್ಞಾನಂ ಅಂತ ಇದು ಲಕ್ಷಣ ಇದು. ಸೊ ಕೇವಲ ಹಾಗೆಂಬುದರ ಲಕ್ಷಣ ಏನು? ಯಥಾರ್ಥ ಜ್ಞಾನ. ಅಲ್ಲಿ ಯಥಾರ್ಥ ಅಂತ ಹೇಳದೆ ಹೋದರೆ ದಲಕೃತ್ಯ ಇದು. ಯಥಾರ್ಥ ಅಂತ ಬರೀ ಹೇಳಿದೆ, ಬರೀ ಜ್ಞಾನಂ ಕೇವಲ ಪ್ರಮಾಣ ಅಂತ ಹೇಳಿದರೆ ಸಂಶಯಾದಿಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಆ ಯಥಾರ್ಥ ಜ್ಞಾನಂ ಅಂತ ವಿಶೇಷಣ ಸೇರಿ ಹೇಳಿದ್ದಾರೆ. ಜ್ಞಾನಂ ಕೇವಲ ಪ್ರಮಾ ಹಾಗೆ ಅಂತ ಹೇಳಿದರೆ ಪ್ರತ್ಯಕ್ಷ ವ್ಯುದಾಸಹ. ಆ ಪ್ರತ್ಯಕ್ಷಾದಿಗಳಿಂದಲೂ ಕೂಡ ನಮಗೆ ಜ್ಞಾನ ಬರುತ್ತದೆ. ಅದರಿಂದ ಯಾವ ಜ್ಞಾನ? ಯಥಾರ್ಥವಾದ ಜ್ಞಾನ. ಅದು ಮಾತ್ರ ಕೇವಲ ಪ್ರಮಾಣ ಅಂತ ಹೇಳ್ತಾರೆ. ಪ್ರಮಾಂ ಅಂತ ಇದೆ, ಅದು ಪ್ರಮಾಣ ಅಂತ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರಮಾಣ ವಿಭಾಗ, ಕೇವಲ ಪ್ರಮಾಣ ಹಾಗೆ ಅಂತ ಹೇಳಿ, ಕೇವಲ ಪ್ರಮಾಣದ ವಿಭಾಗ ಅಂತ ಅದು 4 ವಿಭಾಗ ಅಂತ ಹೇಳ್ತಾರೆ. ಕೇವಲ ಪ್ರಮಾಣಂ ಚತುರ್ವಿಧಂ. ಅರ್ಥ ಆಗ್ತದಲ್ವಾ? ಕೇವಲ ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನವನ್ನ ಕೇವಲ ಪ್ರಮಾಣ ತರ, ಜ್ಞಾನ ಸಾಧನ ಅಲ್ಲ. ಅನುಪ್ರಮಾಣ ಅಂದ್ರೆ ಅದು ಜ್ಞಾನ ಸಾಧನವಾಗ್ತದೆ. ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅವುಗಳನ್ನೆಲ್ಲ ಅಲ್ಲಿ ತಗೋಬೇಕು, ಅನುಪ್ರಮಾಣದಲ್ಲಿ ಬರುತ್ತದೆ. ಕೇವಲ ಪ್ರಮಾಣ ಅಂದ್ರೆ ಈಗ ಕಣ್ಣಿನಿಂದ ನೋಡಿ ಬಂದ ಒಂದು ಜ್ಞಾನ. ಒಂದು ಪುಸ್ತಕವನ್ನು ನೋಡ್ತೀವಿ, ಒಂದು ಜ್ಞಾನ ಬಂತು. ಹ್ಮ್. ಕಣ್ಣಿ ಕಣ್ಣಿನಿಂದ ಬಂತು. ಸೊ ಕಣ್ಣೂ ಪ್ರಮಾಣ, ಕಣ್ಣಿನಿಂದ ಬಂದ ಜ್ಞಾನವೂ ಕೂಡ ಪ್ರಮಾಣ ಅಂತ ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ 2 ವಿಭಾಗ ಮಾಡ್ತೀವಿ. ಅದರಲ್ಲಿ ಮತ್ತೆ ಕೇವಲ ಪ್ರಮಾಣ ಅಂದ್ರೆ ಒಟ್ಟು ನಾಲೆಜ್ ಅಂತ ಇಷ್ಟೇ ತೆಗೆದುಕೊಂಡ್ರೆ 4 ವಿಧವಾದ ನಾಲೆಜ್ ಇದೆ ಅಂತಾರೆ. ಯಾವುದು? ಆ 4 ವಿಧವಾದ ಯಥಾರ್ಥ ಜ್ಞಾನ, 4 ವಿಧವಾದ ಟ್ರೂ ನಾಲೆಜ್ ಆರ್ ಕರೆಕ್ಟ್ ನಾಲೆಜ್, ಪರ್ಫೆಕ್ಟ್ ನಾಲೆಜ್. ಯಾವುದದು? 4. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಚೈತಿ ಅಂತ 4 ವಿಭಾಗ ಮಾಡ್ತಾರೆ. ಪರಮಾತ್ಮನ ಜ್ಞಾನ, ಲಕ್ಷ್ಮೀದೇವಿಯ ಜ್ಞಾನ, ಯೋಗಿಗಳು, ಚತುರ್ಮುಖ ಬ್ರಹ್ಮಾದಿ ಯೋಗಿಗಳ ಜ್ಞಾನ, ಅಯೋಗಿಗಳು, ನಮ್ಮಂಥವ್ರು ಅಯೋಗಿಗಳು ಅಂತ. ಆ ಅಯೋಗ್ಯರಲ್ಲ, ಅಯೋಗಿಗಳು. ಅದು ಮುಂದೆ ನೋಡೋಣ ಅದರದ್ದು. ಅಯೋಗಿ ಜ್ಞಾನಂ ಹಾಗೆಂತ 4 ವಿಭಾಗ ಇದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇನ.